ಭೈಷ್ಮೀ ಮಧ್ವಕರಾರ್ಚಿತಂ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಖಿಲ ಹವ್ಯಕ ಮಹಾಸಭಾ ಇವತ್ತು ತೃತೀಯ ವಿಶ್ವ ಹವ್ಯಕ ಸಮ್ಮೇಳನವನ್ನು ನಡೆಸ್ತಾ ಇರುವ ವಿಚಾರ ತುಂಬ ಸಂತಸದ ಹೆಮ್ಮೆಯ ವಿಚಾರವಾಗಿದೆ. ಹವ್ಯಕ ಸಮಾಜ ನಾವು ಕಂಡಿರುವಂತೆ ಸಮಾಜದ ಎಲ್ಲ ರಂಗಗಳಲ್ಲೂ ಕೂಡ ಎಲ್ಲ ರಂಗದಲ್ಲೂ ಕೂಡ ವ್ಯಾಪಿಸಿ ನಿಂತು ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಸಲ್ಲಿಸ್ತಾ ಇದೆ. ಅದು ಆ ರಂಗ ಈ ರಂಗ ಅಂತ ಇಲ್ಲ. ನಾವು ಗಮನಿಸಿದಂತೆ ಈ ಕಡೆ ಒಬ್ಬ ಆಟೋ ಡ್ರೈವರ್ ಕೃಷಿಕನಿಂದ ಹಿಡಿದು ಒಬ್ಬ ಅರ್ಚಕ ಪುರೋಹಿತನಿಂದ ಹಿಡಿದು ಕೇಂದ್ರದ ಮಂತ್ರಿಗಳಾಗಿಯೂ ಕೂಡ ದೇಶಕ್ಕೆ ದೊಡ್ಡ ಸೇವೆಯನ್ನು ಸಲ್ಲಿಸ್ತಾ ಇದೆ. ನಮ್ಮೆಲ್ಲರಿಗೂ ಕೂಡ ಈ ಹವ್ಯಕ ಸಮಾಜದ ಆ ಕರ್ತೃತ್ವ ಶಕ್ತಿ ಏನಿದೆ ಅದು ಎಲ್ಲರಿಗೂ ಸ್ಫೂರ್ತಿದಾಯಕ. ಅಂತಹ ಹವ್ಯಕ ಸಮಾಜ ಇವತ್ತು ಎಲ್ಲರೊಂದಾಗಿ ಈ ಸಮ್ಮೇಳನವನ್ನು ನಡೆಸಿ ಇನ್ನು ಮುಂದೆ ನಾವು ಹೇಗೆ ಬೆಳೆಯಬೇಕು, ಇರುವ ಕುಂದುಕೊರತೆಗಳು ಏನು ಅನ್ನೋದನ್ನು ಗಮನಿಸಿಕೊಂಡು ಇನ್ನಷ್ಟು ಬೆಳೆಯಲಿಕ್ಕೆ ಇದು ಈ ಸಮ್ಮೇಳನ ಅತ್ಯಂತ ಸೂಕ್ತವಾದದ್ದಾಗಿದೆ. ಹಾಗೂ ಸಮಾಜದಲ್ಲಿ ಅನೇಕ ರಂಗಗಳಲ್ಲಿ ಸಾಧನೆಯನ್ನು ಮಾಡಿರತಕ್ಕಂತಹವರನ್ನು ಗುರುತಿಸಿ ಅವರಿಗೆ ಸನ್ಮಾನಿಸುವಂತಹದ್ದು ಇನ್ನಷ್ಟು ಮಕ್ಕಳಿಗೆ, ಯುವಕರಿಗೆ ಅದು ಸ್ಫೂರ್ತಿಯನ್ನು ನೀಡ್ತಾ ಇದೆ. ಇಂತಹ ಈ ಸಮ್ಮೇಳನ ಈ ದಿಶೆಯಲ್ಲಿ ಇವತ್ತು ನೋಡ್ತಾ ಇದ್ದೇವೆ. ಎಲ್ಲಿ ಇಷ್ಟು ದೊಡ್ಡ ಸಮ್ಮೇಳನ ನಾವು ಭಾವಿಸಿ ಇರಲಿಲ್ಲ. ಇಲ್ಲಿ ಬಂದಾಗ ಆ ಅರಮನೆಯ ಗ್ರೌಂಡಿಂದ ಹಿಡ್ಕೊಂಡು ಇಲ್ಲಿ ತನಕ ಬರುವಾಗ ಆಮೇಲೆ ಅನಿಸ್ತು ಇಲ್ಲಿನ ಒಳಗಿನ ಜನರ ವೈಭವನ ಕಣ್ಣು ಅನಿಸ್ತು ಇದು ಪ್ರಾಯಶಃ ಕಡಿಮೆಯಾಗಿದೆ, ಇನ್ನೊಂದು ಪ್ರಾಯಶಃ ಗ್ರೌಂಡ್ ಬೇಕಾಗಿತ್ತು ಏನಂತ ಅನ್ನಿಸುವಷ್ಟು ಭವ್ಯವಾಗಿ ಈ ಉತ್ಸವ ನಡೀತಾ ಇದೆ. ನಮ್ಮ ಸಮಾಜಕ್ಕೆ ಇದು ದೊಡ್ಡ ಸ್ಫೂರ್ತಿದಾಯಕವಾಗಲಿ. ನಮಗೆಲ್ಲರಿಗೂ ಕೂಡ ಇದು ಎಲ್ಲ ಬಲ ಇದ್ದರೂ ಕೂಡ ಮುಖ್ಯವಾದ ಬಲ ಹೊಂದಿದೆ. ಬ್ರಹ್ಮತೇಜೋ ಬಲಂ ಬಲಂ. ಬೇರೆಲ್ಲ ಬಲಗಳು ಆ ಬಳಿಕ, ಅವೆಲ್ಲಕ್ಕೂ ನಮಗೆ ಮೂಲ ಬಲವನ್ನು ಕೊಡ್ತಾ ಇರುವಂತಹದ್ದು ಬ್ರಹ್ಮಬಲ, ಗಾಯತ್ರಿ ಮಂತ್ರದ ಅನುಷ್ಠಾನ. ಯಾವುದೇ ರಂಗದಲ್ಲಿ ನಾವು ಇರಲಿ, ನಮ್ಮ ಮೂಲ ಮಂತ್ರ ನಮಗೆ ಬಲವನ್ನು ನೀಡುವಂತಹ ಆ ಗಾಯತ್ರಿ ಮಂತ್ರವನ್ನು ಮಾತ್ರ ಯಾವತ್ತೂ ಮರೆಯದೆ ತಪ್ಪದೆ ಎಲ್ಲರೂ ನಾವು ಅನುಷ್ಠಾನ ಮಾಡೋಣ. ಆ ಮೂಲಕ ನಾವೆಲ್ಲರೂ ಕೂಡ ಒಗ್ಗೂಡಿ ಸಮಾಜದ ಮುನ್ನಡೆಗೆ, ದೇಶದ ಸೇವೆಗೆ ಕೈ ಜೋಡಿಸೋಣ ಅಂತ ಹೇಳ್ತಾ, ಈ ಸಂಘಟನೆಯಲ್ಲಿ ತೊಡಗಿಸಿರತಕ್ಕಂತಹ ಎಲ್ಲ ಸದಸ್ಯರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಕೃಷ್ಣದೇವರ, ರಾಮದೇವರ ಅನುಗ್ರಹ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಒಳಿತಾಗಲಿ. ಶ್ರೀಕೃಷ್ಣಾಯ ನಮಃ. ಜೈ ಶ್ರೀರಾಮ್.